ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಇವತ್ತು ಬಿಗ್ ಬಾಸ್ ಅವರು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಧ್ರುವ ಅವರಿಗೆ ಕಳಪೆಯನ್ನು ಕೊಟ್ಟಿರುವಂತಹ ಪ್ರೋಮೋ. ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಕಳೆದ ವಾರ ಧ್ರುವ ಅವರಿಗೆ ಉತ್ತಮ ಕೊಟ್ಟಿರ್ತಾರೆ. ಏನು ವಿಷಯಕ್ಕೆ? ಮನೆಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ರು. ಒಬ್ಬೊಬ್ರು ಒಂದೊಂದು ರೀಸನನ್ನು ಕೊಟ್ಟರು. ಅಂದರೆ ಮನೆ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಏನು ಗಲೀಜ್ ಇಲ್ದಲೇ ನೋಡ್ಕೊಳ್ಳೋರು ಧ್ರುವ ಒಬ್ಬರೇ. ನಾವು ಧ್ರುವ ಅವರಿಗೆ ಉತ್ತಮವನ್ನು ಕೊಡ್ತೀವಿ ಅಂತ. ಆ ಟೈಮ್ನಲ್ಲಿ ಧ್ರುವ ಅವರು ಒಂದು ವಿಚಾರ ತಪ್ಪನ್ನು ಮಾಡ್ತಾರೆ. ಅವರು ಒಂದು ವಿಷಯದಲ್ಲಿ ತಪ್ಪನ್ನು ಮಾಡ್ತಾರೆ. ಅಂದರೆ ನನಗಿಂತ ಬೇರೆಯವರು ಡಿಸರ್ವ್ ಆಗಿದ್ದಾರೆ, ಅವರಿಗೆ ಈ ಉತ್ತಮ ಹೋದರೆ ಒಳ್ಳೆಯದು ಅಂತ ಒಂದು ಮಾತು ಹೇಳ್ತಾರೆ. ಎಲ್ಲರೂ ಡಿಸೈಡ್ ಮಾಡಿ ಧ್ರುವ ಅವರಿಗೆ ಉತ್ತಮವನ್ನು ಕೊಟ್ಟಿರುವುದು ಬೆಸ್ಟ್. ಯಾಕಂದರೆ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಮನೆಯಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ. ಜೊತೆಗೆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಅವ್ರಿಗೆ ಕೊಟ್ಟಿರುವಂತಹ ಕೆಲಸನ ಮಾಡ್ತಾರೆ. ಟಾಸ್ಕನ್ನು ಅದೆಷ್ಟು ಚೆನ್ನಾಗಿ ಮಾಡ್ತಿದ್ದಾರೋ ಗೊತ್ತಿಲ್ಲ, ಬಟ್ ಕೆಲಸ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡು ಬರ್ತಿದ್ದಾರೆ ಧ್ರುವ. ಹೀಗಾಗಿ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಉತ್ತಮವನ್ನು ಕೊಟ್ಟಿರ್ತಾರೆ. ಬಟ್ ಎಲ್ಲ ಒಂದು ಕಡೆ ಧ್ರುವ ಅವರು ಅದನ್ನು ಆ ಉತ್ತಮಕ್ಕೆ ಡಿಸ್ರೆಸ್ಪೆಕ್ಟ್ ಏನಾದರೂ ಕೊಟ್ರ ಅನ್ನುವಂಥದ್ದು ಮನೆಯವರ ಮಾತಾಗಿರುತ್ತೆ. ಆ ವೀಕಲ್ಲಿ ಅವರು ಅದ್ರ ಬಗ್ಗೆ ಏನು ಕೂಡ ಮಾತಾಡೋಲ್ಲ. ಮಾತಾಡಿದ್ರು ಕೂಡ ಒಬ್ರಿಗೊಬ್ರು ಮಾತಾಡಿರ್ತಾರೆ. ಯಾರು ಕೂಡ ವಾಯ್ಸ್ ರೈಸ್ ಮಾಡಿರಲ್ಲ ಧ್ರುವ ಅವರ ವಿರುದ್ಧ. ಬಟ್ ಈ ವೀಕಲ್ಲಿ ಉತ್ತಮ ಕಳಪೆ ಅಂತ ಬಂದಾಗ ಧ್ರುವಗೆ ಎಲ್ಲರೂ ಸೇರ್ಕೊಂಡು ಕಳಪೆಯನ್ನು ಕೊಡ್ತಾರೆ. ರಘು ಕ್ಯಾಪ್ಟನ್ ಆಗಿದ್ದಾರೆ, ಪ್ರಿನ್ಸಿಪಲ್ ಆಗಿದ್ರು. ಅವ್ರ ಬಗ್ಗೆ ಎಲ್ಲೂ ಕೂಡ ಕಿಂಚಿತ್ತು ಅವರು ಕ್ಯಾಪ್ಟನ್ಸಿಯನ್ನ ಅಥವಾ ಪ್ರಿನ್ಸಿಪಲ್ ಆಗಿದ್ರಲ್ಲ ಅದನ್ನ ತಪ್ಪಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಬೇರೆಯವರು ಫೇವರ್ ಆಗಿ ಮಾತಾಡಿದ್ದಾರೆ ಅನ್ನುವಂಥದ್ದು ಇರಲೇ ಇರಲಿಲ್ಲ ಇಲ್ಲಿ ತನಕ. ಬಟ್ ಈ ಒಂದು ಪ್ರೋಮೋ ನೋಡಿದಾಗ ರಘು ಅವರು ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರವನ್ನು ತಗೊಂಡ್ರ ಅನ್ನುವಂಥದ್ದು. ಯಾಕೆಂದ್ರೆ ಒಂದು ಕಡೆ ಧ್ರುವ ಅವರು ಕೆಲಸ ಅಂತ ಬಂದಾಗ ಎಲ್ಲರಿಗಿಂತ ಕೆಲಸ ಚೆನ್ನಾಗಿ ಮಾಡೋದೇ ಧ್ರುವ, ಜವಾಬ್ದಾರಿಯನ್ನು ತಗೊಂಡು ಮಾಡೋದೇ ಧ್ರುವ ಅವರು. ಅದರಲ್ಲೂ ಕೂಡ ರಘು ಅವರು ಬಂದಾಗ್ಲಿಂದ ಧ್ರುವ ಅವರು ಇನ್ನೂ ಹೆಚ್ಚಾಗಿ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ಈ ವಿಚಾರವಾಗಿ ಧ್ರುವ ಅವರು ಎಲ್ಲೋ ಒಂದು ಕಡೆ ಉತ್ತಮನ ನನಗಿಂತ ಬೆಟರ್ ಇರೋರಿಗೆ, ಡಿಸರ್ವ್ ಇರೋರಿಗೆ ಕೊಡ್ಬೋದಿತ್ತು ಅನ್ನೋ ಒಂದು ಕಾರಣಕ್ಕೆ ಒಂದು ಮಾತು ಹೇಳ್ತಾರಲ್ವ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಎಲ್ಲರೂ ಹೋಗಿ ಹಳ್ಳಕ್ಕೆ ಬೀಳ್ತಾರೆ ಅನ್ನೋದು ಇಲ್ಲಿ ಅದಾಗತ್ತೆ. ಪ್ರೊಮೋದಲ್ಲಿ ನೀವು ನೋಡಿರಬಹುದು, ಮಲ್ಲಮ್ಮ ಅವರು ಯಾವುದೇ ಕಾರಣಕ್ಕೂ ಧ್ರುವ ಅವ್ರಿಗೆ ಕಳಪೆ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ಇಲ್ಲಿ ಪ್ರೋಮೋ ಕಟ್ಟಲ್ಲಿ ಅದನ್ನ ಮಲ್ಲಮ್ಮ ಅವ್ರು ಯಾರಿಗೆ ಕಳಪೆ ಕೊಟ್ಟಿದ್ದಾರೆ ಅದನ್ನ ಕಟ್ ಮಾಡಿದ್ದಾರೆ. ಕಾವ್ಯ ಅವರಿಂದ ಸ್ಟಾರ್ಟ್ ಆಗಿದೆ ಧ್ರುವ ಅನ್ನೋದು. ಇಲ್ಲಿ ಮಲ್ಲಮ್ಮ ಅವರು ಯಾರಿಗೆ ಕಳಪೆ ಕೊಟ್ಟಿರ್ಬೋದು ಅನ್ನೋದನ್ನ ಎಪಿಸೋಡ್ ನೋಡಿ ನಾವು ತಿಳ್ಕೊಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ತಪ್ಪು ಡಿಸಿಷನ್ ಅನ್ನ ತಗೊಂಡ್ರ. ಅದು ಬೆಟರ್ ಆಗಿರೋರು ಬಹಳ ಜನ ಇದ್ರು ಕಳಪೆಗೆ. ಅಂದ್ರೆ ಕಾಕ್ರೋಚ್ ಸುದಿ ಅವರು ಏನ್ ಮಾಡಿದ್ರು ಕೆಲಸ ಅಂತ ಬಂದಾಗ ಏನೂ ಇಲ್ಲ, ಅಥವಾ ಈ ವೀಕಲ್ ಅವರು ಏನ್ ಮಾಡಿದ್ರು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಯಾರೂ ಇಲ್ಲ. ಇಲ್ಲಿ ಧ್ರುವ ಅವರಿಗೆ ಏನಾದರೂ ಟಾರ್ಗೆಟ್ ಆಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಧ್ರುವ ಅವರು ಎಲ್ಲದನ್ನು ಈಸಿಯಾಗಿ ತಗೋತಾರೆ. ಎಮೋಷ್ನಲಿ ಬಹಳ ಬೇಗ ಧ್ರುವ ಅವರು ಕನೆಕ್ಟ್ ಆಗ್ತಾರೆ. ಡೇ ಒನ್ನಿಂದ ನೀವು ನೋಡ್ಕೊಂಡು ಬರ್ಬೋದು, ಮಲ್ಲಮ್ಮ ಅವರ ಹೆಸರಿನ ಜೊತೆಗೆ ಧ್ರುವ ಅವರ ಹೆಸರು ತಳ್ಕಾಕೊಂಡಿರುತ್ತೆ. ಮಲ್ಲಮ್ಮ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೆಚ್ಚಾಗಿ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಹೀಗಾಗಿ ಇದೇ ವಿಚಾರವಾಗಿ ಧ್ರುವ ಅವ್ರನ್ನ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರಾ? ಧ್ರುವ ಟಾಸ್ಕ್ ಅಂತ ಬಂದಾಗ ಏನೂ ಇಲ್ಲ. ಮೊನ್ನೆ ಚಂದ್ರಪ್ರಭಾಗೆ ಧ್ರುವ ಅವರಿಗೆ ಡಿಬಾರ್ ಅನ್ನುವಂತಹ ಒಂದು ನೇಮನ್ನ ಕೊಡ್ತಾರೆ, ಡಿಬಾರ್ ಮಾಡ್ತಾರೆ ಕೂಡ ಕ್ಲಾಸಿಂದ. ಇಂತಹ ಟೈಮ್ನಲ್ಲಿ ಅವರೆಲ್ಲರೂ ಎಲ್ಲೂ ಕೂಡ ವಾಯ್ಸ್ ರೈಸ್ ಮಾಡಿಲ್ಲ ಅಂತ. ಇವಾಗ ಮನೆಯವರೆಲ್ಲ ಸೇರ್ಕೊಂಡು ನನಗೆ ಕಳಪೆ ಕೊಡ್ತಾರೆ ಅಥವಾ ನನ್ನನ್ನು ಡಿಬಾರ್ ಮಾಡಿ ಅಂತಾರೆ ಅಂದರೆ ರೆಸ್ಪೆಕ್ಟ್ ಮಾಡಬೇಕು. ಅವ್ರು ಏನೋ ನೋಡಿರ್ತಾರೆ, ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಬಟ್ ಅವ್ರು ಯಾರೂ ಒಪ್ಪಲಿಲ್ಲ ಅಂತಂದರೆ ಆ ಒಂದು ಕಳಪೆಗಾಗಿರ್ಬೋದು, ಆ ಒಂದು ಡಿಬಾರ್ಗಾಗಿರ್ಬೋದು ನಾನು ಡಿಸರ್ವ್ ಆಗ್ತೀನಿ ಅನ್ನೋದು ಅದು ನನ್ನ ಆಯ್ಕೆ ಆಗಿರುತ್ತೆ. ಇಲ್ಲಿ ಧ್ರುವ ಅವರು ಅದೇ ರೀತಿ ಏನಾದರೂ ಮಾಡಿದ್ರ, ಎಲ್ಲೋ ಒಂದು ಕಡೆ ಮಾತಾಡಿದ್ರೆ ಇವರಿಗೆ ಕಳಪೆ ಅಥವಾ ಡಿಬಾರ್ ಇವರು ಆಗ್ತಾ ಇರ್ಲಿಲ್ವಾ ಅನ್ನುವಂಥದ್ದು ಕೂಡ ಒಂದು ಮಾತಾಗುತ್ತೆ. ಇನ್ನೊಂದು ಕಡೆಯಲ್ಲಿ ರಕ್ಷಿತಾಗೆ ಏನಾದರೂ ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನರು ಸೇರ್ಕೊಂಡು ಅನ್ನುವಂತಹ ಮಾತು ಕೂಡ. ಯಾಕಂದ್ರೆ ಡೇ ಒನ್ನಿಂದಲೇ ಜಾನ್ವಿ ಅವ್ರದ್ದು ಸ್ಟಾರ್ಟ್ ಆಗಿತ್ತು. ಬಟ್ ಇವಾಗ ಜಾನ್ವಿ ಅವರು ಸೈಲೆಂಟ್ ಆಗಿದ್ದಾರೆ, ಜಾನ್ವಿ ಅವರು ರಕ್ಷಿತಾ ಪರವಾಗಿ ಮಾತಾಡ್ತಾ ಇದ್ದಾರೆ. ಬಟ್ ಮನೇಲಿರುವಂತಹ ಕೆಲವೊಬ್ರು, ಅಂದರೆ ರಾಶಿಕಾ ಆಗಿರಬಹುದು, ರಿಷಾ ಆಗಿರಬಹುದು, ಅಶ್ವಿನಿ ಗೌಡ ಆಗಿರಬಹುದು, ಇವರೆಲ್ಲ ಸೇರ್ಕೊಂಡು ಏನಾದರೂ ರಕ್ಷಿತಾ ವಿರುದ್ಧ ಕುತಂತ್ರ ಅಥವಾ ಷಡ್ಯಂತ್ರ ಏನಾದರೂ ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಇಡೀ ಮನೆ ಜವಾಬ್ದಾರಿ ತಗೊಳ್ಳೋದು ಒಂದ್ ಕಡೆ ಧ್ರುವ ಆದ್ರೆ, ಒಂದ್ ಕಡೆ ರಕ್ಷಿತಾ ಕೂಡ ಅಡಿಗೆ ಮನೆಯ ಜವಾಬ್ದಾರಿ ತಗೊಳ್ತಾರೆ. ಅಷ್ಟೂ ಜನಕ್ಕೆ ಊಟ ಬಡಿಸ್, ಯಾರೇ ಹೆಲ್ಪ್ ಮಾಡ್ಲಿ, ಬಟ್ ಅವರು ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರಲ್ಲ, ಅದು ಕೂಡ ಒಳ್ಳೇದೆ. ಇಲ್ಲಿ ರಕ್ಷಿತಾಗೆ ಹಾಗೆ ಧ್ರುವಾಗೆ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ. ಹಾಗೆ ರಕ್ಷಿತಾ ಪಾತ್ರೆ ಬೆಳಗ್ತಾ ಇರಬೇಕಾದ್ರೆ ಅವ್ರ ಹತ್ರ ಬಂದು, ನೀನು ನಮಗೆಲ್ಲ ವಯಸ್ಸಲ್ಲಿ ದೊಡ್ಡವರಿದ್ದೀವಿ ನಾವು, ನೀನು ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನುವಂತಹ ಮಾತಾಗಿರಬಹುದು. ಇದನ್ನೆಲ್ಲ ನೋಡಿದಾಗ ಆಡಿಯನ್ಸ್ ಆಗಿ ಏನಾದರೂ ಒಂದು ಚಿಕ್ಕ ಹುಡುಗಿಗೆ ಇವರೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಮನೆಯಿಂದ ಕಳಿಸ್ಲಿಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ. ಯಾಕಂದರೆ ಇಲ್ಲಿ ಸನ್ನೆಯಲ್ಲಿ ಮಾತಾಡೋದು ಕೂಡ ನೀವು ನೋಡಬಹುದು. ಅಶ್ವಿನಿ ಅವರು ಹಾಗೆ ಕಾಕ್ರೋಚ್ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಸನ್ನೆಯಲ್ಲಿ ಮಾತಾಡೋದು ಕೂಡ ಬಂದಿದೆ.
ಬಂದಿತ್ತು. ಸೊ ಈ ರೀತಿಯಾಗಿ ಅಂದರೆ ಬಿಗ್ ಬಾಸ್ನ ಮೂಲ ನಿಯಮನ ಈ ವರ್ಷದ ಬಿಗ್ ಬಾಸ್ ಸ್ಪರ್ಧಿಗಳು ಏನಾದರೂ ಮುರಿತಾ ಇದ್ದಾರಾ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಸೊ ಇದರಲ್ಲಿ ಇವತ್ತಿನ ಎಪಿಸೋಡು ಬಹಳ ಮಜವಾಗಿದೆ. ಏಕೆಂದರೆ ಕಳಪೆ ಉತ್ತಮ ಅಂತ ಬಂದಾಗ ಅವ್ರು ಕೊಡೋ ರೀಸನ್ಗಳನ್ನು ಧ್ರುವ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು. ಯಾಕೆಂದರೆ ಉತ್ತಮ ಅಂತ ಬಂದಾಗ ನನಗಿಂತ ಬೆಟರ್ ಇರೋರಿಗೆ ಕೊಡಿ ಅಂತ ಹೇಳಿದವರು, ಕಳಪೆ ಅಂತ ಬಂದಾಗ ಅವರಿಗಿಂತ ಲೋ ಇರೋರು ಕೂಡ ಇದ್ದಾರೆ. ಈ ವೀಕ್ ಅಂತೂ ಬಹಳ ಜನ ಇದ್ದಾರೆ. ಸುಮ್ಮನೆ ವಾಯ್ಸ್ ರೈಸ್ ಮಾಡಿದವರು ಇದ್ದಾರೆ, ಬೇಕಂತ ಜಗಳ ಮಾಡಿದವರು ಇದ್ದಾರೆ, ಹೈಲೈಟ್ ಆಗಬೇಕು ಅಂತ ಜೋಡಿ ಆದವರು ಇದ್ದಾರೆ. ಸೊ ಮನೆ ಕೆಲಸ ಮಾಡಲೇ ಇವರು ಬೇಕಾದಷ್ಟು ಜನ ಇದ್ರು. ಸೊ ಧ್ರುವಾಗೆ ಕಳಪೆ ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಮಾತು ಆಗಿರಬಹುದಲ್ವಾ ಅನ್ನೋದು ಕೂಡ ಚರ್ಚೆ ಆಗುತ್ತೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರ ಗತ್ತಿನ ಮಾತು ಯಾಕೋ ಸೈಲೆಂಟ್ ಆದಂಗೆ ಅಶ್ವಿನಿ ಗೌಡ ಅವರು ಇವಾಗ ಕಾಣ್ತಾ ಇದ್ದಾರೆ. ಯಾಕಂದ್ರೆ ಅಶ್ವಿನಿ ಗೌಡ ಈಗ ಇದ್ದವರೇ ಅಲ್ಲ. ಸೊ ಈಗ ನಾನು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆಗೂ ಮಿಂಗಲ್ ಆಗಬೇಕು ಅಂತ ಅಶ್ವಿನಿ ಗೌಡ ಬರ್ತಾ ಇದ್ರೆ ಸ್ಪರ್ಧಿಗಳೆಲ್ಲ ಯಾಕೋ ಅದನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಎಲ್ರಿಗೂ ಕೂಡ ಅದು ಒಂದು ಇದ್ದೇ ಇರುತ್ತಲ್ವಾ, ಹರ್ಟ್ ಮಾಡಿರೋರ್ನ ಮತ್ತೆ ಮಾತಾಡ್ಸೋದು ಬೇಡ ಅಂತ. ಸೊ ಅದು ಇರಬಹುದು. ಬಟ್ ಇಲ್ಲೂ ಅಷ್ಟೇ ಅವರು ರಕ್ಷಿತನ ಮಾತಾಡ್ಸೋದಾಗಿರಬಹುದು ಅಥವಾ ಬೇರೆ ಸ್ಪರ್ಧಿಗಳ ಜೊತೆಗೆ ಕಾವ್ಯ ಜೊತೆಗೆ ಮಾತಾಡೋದಾಗಿರಬಹುದು ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವರು ಅದನ್ನ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಬಟ್ ಅಶ್ವಿನಿ ಗೌಡ ವಿರುದ್ಧ ಬೇಕಂತಾನೆ ಕೆಲವೊಂದು ನೆಗೆಟಿವ್ ಟ್ರೋಲ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಗೇಮ್ ತರ ಟ್ರೀಟ್ ಮಾಡಬೇಕು. ಸೊ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೆ, ಸನ್ನೆಯಲ್ಲಿ ಮಾತಾಡೋದು, ಇವರಿಬ್ರು ಮಾತಾಡ್ಕೊಂಡು ಗೇಮ್ ಆಡ್ತಾ ಇರೋದು, ಈ ಒಂದಷ್ಟು ನೋಡ್ತಾ ಇದ್ವಿ. ಈ ಹಿಂದೆ ಜಾನ್ವಿ ಹಾಗೆ ಅಶ್ವಿನಿ ಅವರು ಮಾತಾಡ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ಅನ್ನುವಂತಹ ಮಾತು. ಬಟ್ ಈಗ ಕಾಕ್ರೋಚ್ ಸುದಿಯಾಗಿ ಅಶ್ವಿನಿ ಅವರು ಏನಾದರೂ ಮಾತಾಡ್ಕೊಂಡೇ ಗೇಮ್ ಆಡ್ತಾ ಇದ್ದಾರೆ ಅನ್ನುವಂತಹ ಮಾತು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಗೊತ್ತಿಲ್ಲ ಅವ್ರು ಮಾತಾಡ್ಕೊಂಡು ಆಡ್ತಾ ಇದ್ದಾರೆ ಏನು. ಬಿಗ್ ಬಾಸ್ ಮನೆಯಲ್ಲಿ ಲೈವಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಏನು, ಯಾರು ಏನೇನು ಮಾಡ್ತಾ ಇದ್ದಾರೆ, ಏನೇನು ಗೇಮ್ ಆಡ್ತಿದ್ದಾರೆ, ಯಾರು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ, ಯಾರು ಒಬ್ರು ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಯಾರು ಹೈಲೈಟ್ ಆಗಲೇಬೇಕು ಅಂತ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಅಲ್ಲಿ ಗೊತ್ತಾಗುತ್ತೆ. ಬಟ್ ಅಶ್ವಿನಿ ಅವರು ಕೂಡ ಇವಾಗ ಕೂಲ್ ಆಗಿ ಗೇಮನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಬೇಕಂತಾನೆ ಅವ್ರ ವಿರುದ್ಧ ಕೂಡ ಸಾಕಷ್ಟು ಟ್ರೋಲ್ಗಳು ಆಗ್ತಾ ಇದೆ. ಸೊ ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಸೊ ಇದೆಲ್ಲ ಬೇಕಂತಾನೆ ಮಾಡ್ತಾ ಇದ್ದಾರೆ ಅಂತ ಹೆಚ್ಚಾಗಿ ಗೊತ್ತಾಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಕಳಪೆ ಅಂತ ಬಂದಾಗ ಧ್ರುವ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಹಾಗೆಯೇ ಉತ್ತಮ ಯಾರಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.